ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೇ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದು ದಸರಾ ಹಬ್ಬದ ಬ್ಲಾಗು. ಅಂದರೆ ನಾವು ಆಯುಧ ಪೂಜೆಯನ್ನು ಮಾಡಿಲ್ಲ, ದೀಪಾವಳಿ ಹಬ್ಬಕ್ಕೆ ಮಾಡ್ಕೊತೀವಿ. ಮನೆಯಲ್ಲಿ ನಾವು ತೃಪ್ತಿ ಹೋಗಿದ್ವಲ್ಲ, ಆ ಪ್ರಸಾದ ಎಲ್ಲ ಇತ್ತು. ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಕೊಡೋಣ ಅಂದ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ. ಅದೇ ಬ್ಲಾಗ್ ಇದು, ಪೂಜಾ ಬ್ಲಾಗ್ ಫ್ರೆಂಡ್ಸ್ ಇದು. ಓಕೆನಾ ಫ್ರೆಂಡ್ಸ್, ಇದು 2 ಡೇಸ್ ಬ್ಲಾಗ್ ಆಗಿರುತ್ತದೆ. ಏನಂದರೆ ನಾವು ಈ ಬ್ಲಾಗ್ ಬರೋದು 1 ವೀಕ್ ಲೇಟ್ ಆಯಿತು. ಯಾಕೆ ಅಂದರೆ ಮುಂಚೆ ಬ್ಲಾಗ್ ಮಾಡಿದ್ನೆಲ್ಲ ಅವೆಲ್ಲ ಬರಬೇಕಿತ್ತಲ್ಲ, ಹಾಗಾಗಿ. ಅಂದರೆ ನಾವು ಟ್ರಿಪ್ ಹೋಗಿದ್ವಲ್ಲ, ಆ ಬ್ಲಾಗ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಆ ಬ್ಲಾಗ್ಸ್ ಎಲ್ಲ ಒಂದು 4 or 5 ಇತ್ತು. ಅವೆಲ್ಲ ಎಡಿಟ್ ಮಾಡಿ ಅವೆಲ್ಲ ವೀಡಿಯೋಸ್ ಒಂದೊಂದೇ ಅಪ್ಲೋಡ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹಬ್ಬ ಮುಗೀತು. ಸೊ ಅದಕ್ಕೆ ಇದು ಲೇಟಾಗಿ ಬಂತು ಫ್ರೆಂಡ್ಸ್. ಸಾರಿ, ಏನು ಅನ್ಕೋಬೇಡ್ರಿ. ನಿಮಗೆ ರೀಸನ್ ಏನು ಅಂತ ಹೇಳಿದ್ದೀನಿ ಅಲ್ವಾ ನಾನು. ಇದು ದಸರಾದು ಮತ್ತು ವಿಜಯದಶಮಿ ಹಬ್ಬ 2 ಬ್ಲಾಗು ಬರುತ್ತೆ. ಅಂದರೆ ಇದು ನಾನು ಕಲಶ ಇಡಬೇಕಿತ್ತು, ಇಟ್ಟಿಲ್ಲ. ಯಾಕೆಂದರೆ ನನಗೆ ಸಾಕಾಗಿಬಿಟ್ಟಿತ್ತು. ತಿರುಪತಿ ಹೋಗಿ ಓಡಾಡಿಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟಯರ್ಡ್ ಆಗಿರ್ತೀವಲ್ಲ, ಅದಕ್ಕೆ ನಾನು ಸುಮ್ಮನೆ ಬರೀ ಪೂಜೆ ಮಾಡಿಬಿಡೋಣ. ಬೇಕಿದ್ದರೆ ನೆಕ್ಸ್ಟು ಹೆಂಗೂ ಇದ್ದರೂ ನನ್ನ ಮಗಂದು ಬರ್ತ್ಡೇ ಬರುತ್ತೆ, ಆವಾಗ ಕಲಶ ಇಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಅವತ್ತು ಕಲಶ ಇಟ್ಟಿಲ್ಲ. ಕ್ಲೀನಾಗಿ ಐತಲ್ಲ ದೇವ್ರ ಮನೆ, ಅದಕ್ಕೆ ಧೂಳು ಅದು ಇದೆಲ್ಲ ಒರೆಸ್ಕೊಂಡು ಹೂವು ಅದು ಇದು ಎಲ್ಲ ಇಟ್ಬಿಟ್ಟು ಸ್ವಲ್ಪ ಚಿಕ್ಕದಾಗೆ ಡೆಕೋರೇಷನ್ ಮಾಡಿಬಿಟ್ಟು ಹೂಗಳಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಲಡ್ಡು ಇತ್ತಲ್ಲ ಪ್ರಸಾದ, ಅದು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಕೊಡಬೇಕಿತ್ತು. ಹಾಗಾಗಿ ನಾವು ಪೂಜೆ ಮಾಡಿಬಿಡೋಣ, ಹಬ್ಬದ ದಿನ ಪೂಜೆ ಮಾಡಿಬಿಡೋಣ, ಕೊಡೋರಿಗೆಲ್ಲ ಕೊಡಬಹುದು ಅಂದ್ಬಿಟ್ಟು ನಮ್ಮ ಅಕ್ಕ ಅವರು ಇದ್ರಲ್ಲ, ಅವರು ಊರಿಗೆ ಎತ್ಕೊಂಡು ಹೋಗ್ಬೇಕಲ್ಲ, ಒಂದೇ ಸಲ ಎಲ್ಲ ಲಡ್ಡುನೂ ಇಲ್ಲೇ ಪೂಜೆ ಮಾಡಿಬಿಟ್ಟು ಕೊಟ್ಟು ಕಳಿಸೋಣ ಅಂದ್ಬಿಟ್ಟು ಮಾಡಿದೆ. ನಾನು ನಮ್ಮ ಅಕ್ಕ ಅವ್ರಿಗೆ ಒಂದು 6 ಲಡ್ಡು ಕೊಟ್ಟೆ. ನಮ್ಮ ನೆಂಟರಿದ್ದು ಅವ್ರಿಗೆ 5 or 6 ಕೊಟ್ಟು ಕಳಿಸ್ದೆ. ನಮ್ಮ ಹಸ್ಬೆಂಡು ಆಫೀಸಲ್ಲೂ ಅಲ್ಲಿ ಇಲ್ಲೂ ಕೊಡಬೇಕು ಅಂದ್ಬಿಟ್ಟು 6 or 7 ತಗೊಂಡ್ರು. ಇನ್ನು ನನಗೆ ಬೇಕಾದವ್ರಿಗೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆಲ್ಲ ಕೊಟ್ಟು ಕಳಿಸ್ದೆ. ಅವರೆಲ್ಲ ಕೊಟ್ಟು ಕಳಿಸಿ ಮಿಕ್ಕಿದ್ದು ನಾವು ತಿಂದ್ವಿ. ಹಿಂಗೆ ಈ ಥರ ಆಯಿತು. ಏನಂದರೆ ಏನೋ ನಾವು ಎಲ್ಲನ ಹೋಗಿ ಬಂದರೆ ನಮಗೆ ಇಂಟ್ರೆಸ್ಟೇ ಇರಲ್ಲ ಬೇರೆ ಕೆಲಸ ಮಾಡ್ಕೊಂಬರೋಕ್ಕೆ. ಒಂದು ಅದರಲ್ಲೇ ಇದ್ದುಬಿಡ್ತೀವಲ್ಲ, ಎಕ್ಸೈಟ್ಮೆಂಟು, ಅದನ್ನೇ ನೆನೆಸ್ಕೊಳ್ಳೋದು. ನಾವು ಈ ಥರ ಹೋಗಿದ್ವಿ, ನಾವು ಈ ಥರ ಎಂಜಾಯ್ ಮಾಡಿದ್ವಿ, ಅದೇ ಇದರಲ್ಲೇ ಇದ್ವಿ. ಹಾಗಾಗಿ ನಾವೇನು ಮಾಡ್ಕೊಂಡಿಲ್ಲ. ಆಯುಧ ಪೂಜೆ ಮಾಡೋಣ ಅಂದ್ಕೊಂಡ್ವಿ, ಅದಕ್ಕೆ 2 ಡೇಸು ಟೈಮ್ ಬೇಕು. ಹೂವು ಎಲ್ಲ ಹೊಂದಿಸ್ಕೋಬೇಕು. ಅಂದರೆ ನಮಗೆ ಬೇಕಾಗಿರೋರು ತೋಟಗಳಿದ್ದಾವಲ್ಲ, ಅಲ್ಲೋಗಿ ಎತ್ಕೊಂಬರ್ಬೇಕು. ಡೇ ಫುಲ್ ಅದೇ ಆಗುತ್ತೆ. ಮಿಕ್ಕಿದ್ದು ನಾವು ಆ ಪೂಜೆಗೆ ಏನೇನು ಬೇಕೋ ಅವೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಸಿಟಿಗೆ ಹೋಗ್ಬಿಟ್ಟು. ನೆಕ್ಸ್ಟು ಅದು ಅದೇ ಟ್ಯಾಕ್ಟ್ರು, ಕಾರು ಇವೆಲ್ಲ ತೊಳ್ಕೊಬೇಕು. ಏನಿಲ್ಲ ಅಂದರೂ 2 ಡೇಸ್ ನಮಗೆ ಟೈಮ್ ಬೇಕಲ್ಲ, ಅದಕ್ಕೆ ನಾವು ಮಾಡಲಿಲ್ಲ. ಐನೋರನ್ನ ಕರ್ಕೊಂಬಂದು ಅವ್ರ ಹತ್ರನೇ ನಾವು ಪೂಜೆ ಮಾಡಿಸೋದು. ಅದಕ್ಕೆ ನಾವು ನಾನು ಹೇಳಿದೆ, ಹೋದರೆ ಹೋಗಲಿ ಬಿಡು, ಹೆಂಗಿದ್ರು ದೀಪಾವಳಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಅವಾಗೆ ಮಾಡಿಬಿಡೋಣ ಅಂದೆ. ಇನ್ನೇನು 19ಗೆ ಮಾಡೋಣ ಅಂತೇಳಿದೆ. ಇನ್ನು 2 ಡೇಸ್ ಇತ್ತು ದೀಪಾವಳಿ ಹಬ್ಬ. ಅದು ನಾನು ಹಂಗೆ ಅಂದೆ. ಹೆಂಗಿದ್ರು ಇನ್ನು 2 ಡೇಸ್ ಇದ್ದಂಗೆ ಮಾಡಿಬಿಡೋಣ ಅಂದ್ಬಿಟ್ಟು ಹೇಳಿದೆ. ಸರಿ ಅಂದರು. ಇವಾಗ 19ಗೆ ಪೂಜೆ ಅಂದರೆ 17ಗೆ ನಾನು ಕಲಶ ಇಟ್ಬಿಟ್ಟು, ಇನ್ನೇನು ಹಬ್ಬ ಹತ್ರಕ್ಕೆ ಬಂತಲ್ವ, ಹೆಂಗೆ ಒಂದೇ ಸಲ ಮಾಡೋಣ ಅಂತ ಕಲಶ ಇಟ್ಬಿಟ್ಟು ಮನೆ ಮುಂದೆ ಅದು ಇದು ಎಲ್ಲ ಕೆಲಸ ಮಾಡಿಕೊಂಡು ನೆಕ್ಸ್ಟು 18ಗೆ ಹೋಗಿ ಹೂವು ಕಿತ್ಕೊಂಬಂದು ಅವೆಲ್ಲ ಹಾರಗಳು ಹೊಲ್ದುಬಿಟ್ಟು ಶಾಪಿಂಗ್ ಹೋಗಿ ಎಲ್ಲ ಮಾಡ್ಕೋಬೇಕಲ್ಲ. ಬೈಕ್ಸು ನಾವು ಕೆಲ್ಸಕ್ಕೆ ಬರ್ತಾರಲ್ಲ, ನಮಗೆ ಅವ್ರಿಗೆ ಹೇಳಿಬಿಡ್ತೀವಿ ಇಬ್ಬರನ್ನ, ಬಂದು ನೀವೇ ಅದು ಕ್ಲೀನ್ ಮಾಡಿಬಿಡ್ರಿ, ಎಲ್ಲ ನಾವೇ ಅಂದರೆ ಕಷ್ಟ ಅಂದ್ಬಿಟ್ಟು ಹೇಳ್ತೀರಿ. ಬಂದು ಪಾಪ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ, ಮತ್ತು ಪೂಜೆ ಆಗೋವರೆಗೂ ಇದ್ದು ಹೋಗ್ತಾರೆ. ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವರ್ಷವೂ ನಾವು ಹಂಗೆ ಹೋಗೋದು, ಯಾವತ್ತೂ ಮಿಸ್ ಮಾಡಿಲ್ಲ ನಾವು.
ಪೂಜೆ ಮಾಡೋದಂತೂ ತಪ್ಪಲ್ಲ. ಲೇಟ್ ಆದ್ರೂ ನಾವು ಪೂಜೆಗಳು ಮಾಡ್ತೀವಿ. ಒಂದು ಸಲ ಏನಾಗುತ್ತೆ ಗೊತ್ತಾ, ನನ್ನ ಮಗಂದು ಆವತ್ತೇ ಬರ್ತ್ಡೇ ಬರುತ್ತೆ, ಆಯುಧ ಪೂಜೆನೂ ಆವತ್ತೇ ಇರುತ್ತೆ. ನಾವೇನಂದರೆ ಎರಡೂ ಒಂದೇ ಸಲ ಮಾಡಿಬಿಡ್ತೀವಿ. ಪೂಜೆನೂ ಆವತ್ತೇ ಮಾಡಿಬಿಡ್ತೀವಿ, ಅವ್ನ ಬರ್ತ್ಡೇನೂ ಆವತ್ತೇ ಮಾಡಿಬಿಡ್ತೀವಿ. ಮೊದಲೆಲ್ಲ ನೆಂಟರೆಲ್ಲ ಬರ್ತಿದ್ರು, ಬಂದು ಆವತ್ತು ಅವ್ರಿಗೆಲ್ಲ ಸ್ವೀಟು ಅದು ಇದೆಲ್ಲ ಮಾಡಿಬಿಟ್ಟು ಮಾರನೇ ದಿನ ಅಂದರೆ ಟೈಮ್ ಇದ್ದರೆ ಖಾರ ಅಂದರೆ ಚಿಕನ್ ಅವು ಇವು ಮಾಡಿ ಕಳಿಸ್ತಿದ್ವಿ. ಅಂದರೆ ನಾವು ವಿಜಯದಶಮಿ ದಿನ ತಿನ್ನೋದಿಲ್ಲಲ್ಲ, ಆಯುಧ ಪೂಜೆ ದಿನ ತಿಂತೀವಲ್ಲ. ನೆಂಟರು ಬಂದಿದ್ದರು, ಆವತ್ತು ನಾನು ಮಾಡಿದ್ದೆ. ಆಯುಧ ಪೂಜೆ ದಿನ ಚಿಕನ್ ಪಲಾವ್ ಮತ್ತು ಪುದೀನ ಫ್ರೈ ಮಾಡಿದ್ದೆ ನಾನು. ಆವತ್ತು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಜಾಸ್ತಿ ಮಾಡಲ್ಲಲ್ಲ, ಕಮ್ಮಿನೇ ಮಾಡೋದು. ಕಮ್ಮಿ 3 ಜನ ಇರೋದು. ಆವತ್ತು ಇನ್ನೂ ಎಕ್ಸ್ಟ್ರಾ ಒಂದು 5 ಮೆಂಬರ್ಸ್ ಬಂದಿತ್ತು. ನನಗೆ ಎಷ್ಟು ಮಾಡಬೇಕೋ ಗೊತ್ತಿಲ್ಲ, ಆದರೂ ಅಂದಾಜು ಮೇಲೆ ಮಾಡಿದೆ. ಆದ್ರೂ ಚೆನ್ನಾಗಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ. ಸಾಲದಿರ ಬಂದಿಲ್ಲ, ಇನ್ನೂ ಮಿಕ್ಕಿತ್ತು. ನಮ್ಮ ಮನೆ ಹತ್ರ ಡಾಗ್ಸ್ ಹೇಳ್ದಲ್ಲ ನಾನು ಸಾಕ್ಕೊತೀನಿ ಅಂತ, 5-6 ಡಾಗ್ಸ್ ಬಂತು. ಅವಕ್ಕೆಲ್ಲ ಮಿಕ್ಕಿರೋದು ಹಾಕಿದೆ, ವೇಸ್ಟೇನಾಗಿಲ್ಲ. ಆ ಥರ ನಡೀತು ಪೂಜೆದು. ಮತ್ತು ನಾವು ಫಿಲಮ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಇದು 2 ಡೇಸ್ ಬ್ಲಾಗ್ ಅಂತ ಹೇಳ್ದಲ್ಲ, 2 ಡೇಸ್ ಬ್ಲಾಗಲ್ಲಿ ನಾವು ಫಿಲಮ್ಗೆ ಹೋಗಬೇಕು ಅಂದ್ಕೊಂಡೋದ್ವಿ, ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ ಯಪ್ಪ ಎಷ್ಟು ರೇಟ್ ಹೇಳ್ತಾರೆ ಗೊತ್ತಾ. ಆನ್ಲೈನಲ್ಲೇ ಬುಕ್ ಮಾಡಬೇಕಂತೆ, ನಾವು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ, ಹಾಗೆ ಹೋಗಿದ್ವಿ. ಏನು ಟಿಕೆಟ್ ಸಿಗುತ್ತಲ್ಲ ಅಂತಂದ್ಬಿಟ್ಟು ಕಾಂತಾರ ಫಿಲಮ್ಗೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಬಂದು ಹೇಳಿದ್ರು. ನಾವು ಫಿಲಮ್ಗೆ ಹೋಗೋಣ ಅಂತಂದರು. ನನ್ನ ಮಗನ ಬೇರೆ ಊರಿಗೆ ಹೋಗ್ತಾಯಿದ್ನು, ಅವನು ಕಳಿಸ್ಬಿಟ್ಟು 4 ಗಂಟೆಗೆ ಹೋಗೋಣ ಅಂದರು. ಅಷ್ಟೊತ್ತಿಗೆ ಟೈಮ್ ಬೇರೆ ಆಗೋಗಿತ್ತು, ಹೋಗಿಲ್ಲ ನಾವು. 4 ಗಂಟೆ ಶೋಗೆ ಹೋಗಿಲ್ಲ, 7 ಗಂಟೆ ಶೋಗೆ ನಾವು ಫಿಲಮ್ಗೆ ಹೋಗಿದ್ದು. ಟಿಕೆಟ್ಸ್ ಅಪ್ಪ 500 ರೂಪಾಯಿ ಅಂತೆ ಒಂದು ಟಿಕೆಟ್. ಹಂಗಂದ್ರು, ಅಯ್ಯಪ್ಪ ನೀನು ಟಿಕೆಟ್ ನೀನೇ ಹಿಡ್ಕೊ ಅಂದ್ಬಿಟ್ಟು ನಾವು ವಾಪಸ್ಸೇ ಬಂದುಬಿಟ್ವಿ. ಅಲ್ಲಿಗೆ ಹೋಗಿ ಅರ್ಧ ದಾರಿಗೆ ಹೋಗಿ. ಎಲ್ರದ್ದು ಹಬ್ಬ ಮುಗೀತಾ, ನಮ್ಮದು ಮುಗೀತು ಹಬ್ಬ ಎಲ್ಲ. ವಿಜಯದಶಮಿ ಹಬ್ಬ ಎಲ್ಲ ಮುಗೀತು. ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಫಿಲಮ್ಗೆ ಹೋಗ್ತಾಯಿದ್ದೀವಿ. ಕಾಣ್ಬಿಟ್ಟು ನೋಡೋಣ ಯಾವ ರೀತಿ ಹೇಗಿದೆ ಅಂತ. ನಾನು ನೋಡಿಲ್ಲ. ಫಿಲಮ್ ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲಿ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹಾಡು ಮಾಡ್ತೀನಿ ಬ್ಲಾಗಲ್ಲಿ. ಓಕೆನಾ ಫ್ರೆಂಡ್ಸ್, ನೋಡಿ ನಿಮಗೂ ಇಷ್ಟ ಆಗಬಹುದು. ಓಕೆನಾ ಫ್ರೆಂಡ್ಸ್, ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಫಿಲಮ್ಗೆ ಹೋಗ್ತಾಯಿದ್ದೀವಿ. ಓಕೆನಾ, ಎಕ್ಸೈಟ್ಮೆಂಟ್ ನನಗೆ. ಯಾಕಂದರೆ ನಾವು ಜಾಸ್ತಿ ಫಿಲಮ್ಸ್ಗೆ ಹೋಗೋದಿಲ್ಲ, ಕಡಿಮೆನೇ ಹೋಗೋದು. ಯಾಕೆಂದರೆ ಏನೋ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಫಿಲಮ್ಗೆ ಹೋಗಬೇಕು ಅಂತ. ಏನೋ ಅವಾಗವಾಗ ಈ ಥರ ಹೋಗ್ತೀವಿ ಅಷ್ಟೇ. ನಾವು ಮದುವೆ ಆಗಿ 14 ಇಯರ್ಸಿಂದ ಒಂದು 4-5 ಫಿಲಮ್ಸ್ ಅಷ್ಟೇ ಹೋಗಿರೋದು, ಏನೋ ಇಂಟ್ರೆಸ್ಟ್ ಇರೋಲ್ಲ. ಹಾಗಾಗಿ ನಾವು ಜಾಸ್ತಿ ಫಿಲಮ್ಗೆ ಹೋಗಲ್ಲ. ಹೋದರೆ ಮಾತ್ರ ತುಂಬ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಬರ್ತೀವಿ ಫ್ರೆಂಡ್ಸ್. ನಾವು ಚಿಕ್ಕಬಳ್ಳಾಪುರ ಎಂಟ್ರೆನ್ಸಿಂದನೇ ಸ್ಟಾರ್ಟು, ವಾಪ್ಸಂದ್ರ ಅಲ್ಲಿಂದ ಸ್ಟಾರ್ಟು. ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು ನೋಡೋಕ್ಕೆ. ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಲೈಟಿಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು. ಮೆರವಣಿಗೆ ಮಾಡ್ತಾಯಿದ್ರು ದೇವ್ರನ್ನ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನನಗೆ ತುಂಬ ಇಷ್ಟ ಆಯಿತು ಈ ಥರ ಮಾಡಿದ್ದು ನೋಡಿ. ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ಚಿಕ್ಕಬಳ್ಳಾಪುರ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ತಿರುಪತಿಯಲ್ಲೂ ಹೀಗೆ ಮಾಡಿದ್ರು. ನಾನು ಚಿಕ್ಕಬಳ್ಳಾಪುರದಲ್ಲಿ ಈ ಥರ ಲೈಟಿಂಗ್ಸ್ ನೋಡಿದ್ದಂದರೆ ನಾನು ಫಸ್ಟ್ ಟೈಮ್. ಅದು KEB ಆಫೀಸ್ ಅಂತ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ರೋಡ್ ಉದ್ದಕ್ಕೂ ಅಷ್ಟೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ದೇವ್ರನ್ನ ಮೆರವಣಿಗೆ ತೆಗಿತಾಯಿದ್ರು. ತುಂಬಾ ರೋಡ್ ಎಲ್ಲನೂ ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಹೋಗೋವಾಗ ಅಷ್ಟೊಂದು ಇರಲಿಲ್ಲ, ಬರೋವಾಗ ತುಂಬ ಟ್ರಾಫಿಕ್ ಇತ್ತು. ನಾವು ಹೋಗೋವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನೈಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಲೈಟು. ಇದೆಲ್ಲನೂ KEB ಆಫೀಸ್ ಹತ್ರ ಇದು ದೇವರಿದೆ, ಚಾಮುಂಡೇಶ್ವರಿ ದೇವರು ಅಂತ. ಅವ್ರಿಗೆ ಅಮ್ಮವಾರಿಗೆ ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಿದ್ದಿದ್ದು. ನಾನು ಫಸ್ಟ್ ಟೈಮಲ್ಲ ಈ ಥರ ಬರ್ತಾಯಿದ್ದಿದ್ದು. ಬಂದ್ಬಿಟ್ಟು ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು. ಹೆಂಗಿದ್ರು ಫಿಲಮ್ಗೆ ಹೋಗಿದ್ವಿ, ಫಿಲಮ್ ಆಗಿಲ್ಲಲ್ಲ,
ವಾಪಸ್ ಬಂದುಬಿಟ್ವೆ. ಏನೊಂದು 2 ಅವರ್ಸ್ಗೆಲ್ಲನೂ ಏನೊಂದು 1000 ರುಪೀಸ್ ಖರ್ಚು ಮಾಡಬೇಕಾ ಟಿಕೆಟ್ಸ್ಗೆ. 1000 ನಾವಿನ್ನಲ್ಲಿ ಫಿಲಮ್ ನೋಡುವಾಗ ನಾವೇನಾದರೂ ತಿಂತೀವಲ್ಲ, ಅದೊಂದು 200 ರುಪೀಸು. ಏನೊಂದು ಫಿಲಮ್ಗೆ ಅಷ್ಟೊಂದೆಲ್ಲ ಇಡಬೇಕಾ ಅಂದ್ಬಿಟ್ಟು ನನಗೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ, ಬೇಡ ಬಾ ಹೋಗೋಣ, ಏನು ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ, ಯಾವತ್ತು ಬೇರೆ ದಿನ ಬಂದು ನೋಡೋಣ ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಬಂದೆ. ದೇವಸ್ಥಾನ ಹತ್ರ ಬಂದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ನಂಗೆ ತುಂಬ ಇಷ್ಟ ಆಯಿತು. ದೇವಸ್ಥಾನ ಹತ್ರ ಎಲ್ಲ ನೋಡಿಕೊಂಡು ಎಲ್ಲ ಅಲ್ಲೇ ಪ್ರಸಾದ ಇಟ್ಟರು, ಎಲ್ಲ ತಿಂದುಬಿಟ್ಟು ನೆಕ್ಸ್ಟು ವಾಪಸ್ ಬಂದ್ವಿ ನಾವು. ನೋಡಿರಿ, ಇಲ್ಲಿ ಬರೋ ದಾರಿಯಲ್ಲೇ ದೇವ್ರನ್ನ ಮೆರವಣಿಗೆ ಮಾಡ್ತಾಯಿದ್ರು. ನಾನು ವಿಡಿಯೋ ಮಾಡಿಕೊಂಡೆ ಬರೋ ಟೈಮಲ್ಲಿ. ಬಂದುಬಿಟ್ಟು ಎಲ್ಲ ರೋಡ್ ಉದ್ದಕ್ಕೂ ಟ್ರಾಫಿಕ್ ಆಗಿತ್ತಲ್ಲ, ಎಲ್ಲ ನೋಡಿಕೊಂಡು ವಾಪಸ್ಸಾದ್ವಿ ಮನೆಗೆ. ಇದು ನೆಕ್ಸ್ಟು ಬರ್ತಾ ಬರ್ತಾ ಮಂಚನಬಾಲೆ, ಅಲ್ಲೂ ಅಷ್ಟೇ ಇದೇ ರೀತಿಯೇ ಮೆರವಣಿಗೆ ಮಾಡ್ತಾಯಿದ್ರು. ಅಲ್ಲಿ ದೇವ್ರ ಇದೆಯಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆಗಳು. ನನಗೆ ತುಂಬ ಇಷ್ಟ ಆಯಿತು. ನೋಡಿದ್ರಾ, ಇದೆಲ್ಲ ಮಂಚನಬಾಲೆ. ಇದು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಡೆಕೋರೇಷನ್ನು. ಗಂಗಮ್ಮ ದೇವರಿದ್ದಾರೆ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್? ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.